ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಮೊಬೈಲ್ ಪತ್ತೆಯಾದ ಪ್ರಕರಣಕ್ಕೆ ಇದೀಗ ಮತ್ತೊಂದು ತಿರುವು ಸಿಕ್ಕಿದೆ. ಅಸಲಿಗೆ ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಸಿಕ್ಕಿರುವ ಮೊಬೈಲ್ ಹಾಗೂ ಸಿಮ್ ಯಾರಿಗೆ ಸೇರಿದ್ದು ಅನ್ನೋ ಪ್ರಶ್ನೆ ಇದೀಗ ಪೊಲೀಸರ ಮುಂದಿದೆ. ಯಾಕಂದ್ರೆ ಸಿಕ್ಕಿರುವ ಸಿಮ್ ಆಂಧ್ರ ಪ್ರದೇಶದ ರಿಜಿಸ್ಟ್ರೇಷನ್ ನಂಬರ್ ಹೊಂದಿದೆ. ಇದು ಏರ್ಟೆಲ್ ನೆಟ್ವರ್ಕ್ಗೆ ಸೇರಿದ ಆಂಧ್ರ ಪ್ರದೇಶದ ನೋಂದಣಿ ಸಂಖ್ಯೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇದೀಗ ಪೊಲೀಸರು IMEI ಮೂಲಕ ಈ ಮೊಬೈಲ್ ಯಾರ ಹೆಸರಿನಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಲು ತನಿಖೆ ನಡೆಸುತ್ತಿದ್ದಾರೆ. ಇಷ್ಟೇ ಅಲ್ಲ, ತಪಾಸಣೆ ವೇಳೆ ಪೆನ್ ಡ್ರೈವ್, ಮೊಬೈಲ್ ಚಾರ್ಜರ್ ಹಾಗೂ ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ನೋಟ್ಬುಕ್ನಲ್ಲಿ ಕೆಲವರ ಹೆಸರುಗಳು ಹಾಗೂ ಮೊಬೈಲ್ ನಂಬರ್ಗಳು ಸಿಕ್ಕಿವೆ ಎನ್ನಲಾಗಿದೆ. ಹಾಗಾದ್ರೆ ಈ ನಂಬರ್ಗಳು ಯಾರದ್ದು, ಯಾರ್ಯಾರಿಗೆ ಕರೆ ಹೋಗಿದೆ ಅನ್ನೋದನ್ನ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ವಿಚಾರಣೆ ವೇಳೆ ಪ್ರತಾಪ್ ರಾಯ್ ಅವರ ಫೋನ್ ಮೂಲಕ ಸಂಬಂಧಿಕರು ಹಾಗೂ ಮನೆಯವರ ಜೊತೆ ಮಾತನಾಡುತ್ತಿದ್ದೆ ಎಂದು ಪ್ರಜ್ವಲ್ ರೇವಣ್ಣ ಹೇಳಿದರು ಎನ್ನಲಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಜೊತೆ ಬ್ಯಾರಕ್ನಲ್ಲಿ ಇದ್ದ ಪ್ರತಾಪ್ ರಾಯ್ ಯಾರು ಅನ್ನೋದನ್ನ ನೋಡೋದಾದ್ರೆ, ಪ್ರತಾಪ್ ರಾಯ್ ಮೂಲತಃ ಪಶ್ಚಿಮ ಬಂಗಾಳದವರು. ಪಾಸ್ಕೋ ಕೇಸ್ನಲ್ಲಿ ಆರೋಪಿಯಾಗಿ ಬಂಧನಕ್ಕೊಳಗಾಗಿರುವ ಪ್ರತಾಪ್ ರಾಯ್ ಕಳೆದ ಹಲವು ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಜೊತೆ ಒಂದೇ ಬ್ಯಾರಕ್ನಲ್ಲಿ ಇದ್ದರು ಎನ್ನಲಾಗಿದೆ. ಇದೀಗ CCB ದಾಳಿ ವೇಳೆ ಸಿಕ್ಕ ಮೊಬೈಲ್, ಚಾರ್ಜರ್ ಮತ್ತು ಪೆನ್ ಡ್ರೈವ್ ತನ್ನದೇ ಎಂದು ಪ್ರತಾಪ್ ರಾಯ್ ಹೇಳಿರುವ ಮಾಹಿತಿ ಕೂಡ ಇದೆ. ಹೀಗಾಗಿ ಈ ವಸ್ತುಗಳು ಜೈಲಿನೊಳಗೆ ಹೇಗೆ ಬಂದವು, ಯಾರು ಬಳಸುತ್ತಿದ್ದರು ಅನ್ನೋದರ ಬಗ್ಗೆಯೂ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಜೈಲಿನೊಳಗೆ ಮೊಬೈಲ್ ಅಕ್ರಮವಾಗಿ ಬಳಕೆಯಾಗ್ತಿರೋದಕ್ಕೆ ಹಳೆಯ ಜಾಮರ್ ಸಿಸ್ಟಮ್ ಕೂಡ ಕಾರಣವಾಗಿರಬಹುದಾ ಅನ್ನೋ ಪ್ರಶ್ನೆ ಎದ್ದಿದೆ. ಹೊರಗಡೆ 5G ಬಂದಿದ್ರು ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಸುಮಾರು 15 ವರ್ಷಗಳ ಹಿಂದಿನ 2G ಜಾಮರ್ ಸಿಸ್ಟಮ್ ಇದೆ ಎನ್ನಲಾಗಿದೆ. ಹೀಗಾಗಿ ಜೈಲಿನ ಜಾಮರ್ ಸಿಸ್ಟಮ್ ಹಾಗೂ TCBS ಟೆಲಿಕಾಂ ಕಸ್ಟಮರ್ ಬಿಲ್ಲಿಂಗ್ ಸಿಸ್ಟಮ್ ನಡುವೆ ಹೊಂದಾಣಿಕೆ ಆಗ್ತಿಲ್ಲ ಎನ್ನಲಾಗಿದೆ. ಈ ಸಮಸ್ಯೆಯನ್ನ ಕಳೆದ 7-8 ತಿಂಗಳಿಂದಾಗಲೇ ಕಾರಾಗೃಹ ಇಲಾಖೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಗಮನಕ್ಕೂ ತಂದಿದೆ ಎನ್ನಲಾಗಿದೆ. ಇದನ್ನೇ ಕೆಲ ಕೈದಿಗಳು ದುರುಪಯೋಗ ಪಡಿಸಿಕೊಂಡು ಅಕ್ರಮವಾಗಿ ವೈಫೈ ಪಡೆದು ಡೇಟಾ ಕಾಲ್ ಮೂಲಕ ಹೊರಗಿನವರ ಜೊತೆ ಮಾತನಾಡ್ತಿದ್ರು ಅನ್ನೋ ಶಂಕೆ ಇದೆ. ಸೀಸ್ ಆಗಿರುವ ಮೊಬೈಲ್ನಲ್ಲೂ ಡೇಟಾ ಕಾಲ್ ಮಾಡಲಾಗಿತ್ತಾ ಅನ್ನೋದನ್ನ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ಪ್ರಶ್ನೆ ಏನಂದ್ರೆ, ಆಂಧ್ರ ಪ್ರದೇಶದ ಸಿಮ್ ಬೆಂಗಳೂರಿಗೆ ಬಂದಿದ್ದು ಹೇಗೆ? ಪರಪ್ಪನ ಅಗ್ರಹಾರ ಜೈಲಿಗೂ ಆಂಧ್ರದ ಏರ್ಟೆಲ್ ನೆಟ್ವರ್ಕ್ ಸಿಮ್ಗೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಸದ್ಯ ಸೀಸ್ ಆಗಿರುವ ಮೊಬೈಲ್ ಹಾಗೂ ಸಿಮ್ ಯಾರಿಗೆ ಸೇರಿದ್ದು, ಜೈಲಿಗೆ ಸಿಮ್ ಹಾಗೂ ಮೊಬೈಲ್ ಪೂರೈಕೆ ಮಾಡಿದ್ಯಾರು ಅನ್ನೋದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಮಾಹಿತಿ ಪ್ರಕಾರ ಈ ಮೊಬೈಲ್ ಬಹಳ ಹಿಂದೆಯೇ ಜೈಲಿನ ಒಳಗೆ ಬಂದಿರಬಹುದು ಎನ್ನಲಾಗಿದೆ. ಕಳೆದ ಮಾರ್ಚ್ನಲ್ಲಿ ಈ ಮೊಬೈಲ್ನಲ್ಲಿ ಬೇರೆ ಸಿಮ್ ಆಕ್ಟಿವೇಟ್ ಆಗಿತ್ತು ಎನ್ನಲಾಗಿದ್ದು, ಈಗ ಸೀಸ್ ಆಗಿರುವ ಸಿಮ್ ಮಾರ್ಚ್ನಿಂದ ಬಳಕೆಯಾಗ್ತಿದೆ ಎನ್ನಲಾಗಿದೆ. ಇನ್ನು ಈ ಹಿಂದೆ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೀಸ್ ಆಗಿದ್ದ ಹಲವು ಸಿಮ್ಗಳು ಆಂಧ್ರ ಪ್ರದೇಶದ ವಿಳಾಸಕ್ಕೆ ನೋಂದಣಿಯಾಗಿದ್ದವು ಎನ್ನಲಾಗಿದೆ. ಕಳೆದ 7-8 ತಿಂಗಳಲ್ಲಿ ಜೈಲಿನಲ್ಲಿ ಸುಮಾರು 300 ಮೊಬೈಲ್ ಸೀಸ್ ಮಾಡಲಾಗಿದೆ ಎನ್ನಲಾಗಿದ್ದು, ಈ ಪೈಕಿ ಬಹುತೇಕ ಸಿಮ್ಗಳು ಆಂಧ್ರ ಪ್ರದೇಶದ ವಿಳಾಸ ಹೊಂದಿದ್ದವು ಎನ್ನಲಾಗಿದೆ. ಈ ಬಗ್ಗೆ ಆಂಧ್ರದ ಏರ್ಟೆಲ್ ನೆಟ್ವರ್ಕ್ ಸಂಸ್ಥೆಗೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಈ ಹಿಂದೆಯೇ ಹಲವು ಬಾರಿ ಎಚ್ಚರಿಕೆ ನೀಡಿದ್ದರು ಎನ್ನಲಾಗಿದೆ. ಇದೀಗ ಸಿಮ್ ಪೂರೈಕೆ ಮಾಡಿರುವ ನೆಟ್ವರ್ಕ್ ಸಿಬ್ಬಂದಿ ವಿರುದ್ಧವೂ ಕೇಸ್ ದಾಖಲಿಸುವ ಬಗ್ಗೆ ಚಿಂತನೆ ನಡೆದಿದೆ. ಇನ್ನು ಮತ್ತೊಂದು ಶಾಕಿಂಗ್ ಮಾಹಿತಿ ಹೊರಬಂದಿದೆ. CCB ದಾಳಿ ಮುಗಿಸಿ ಅಧಿಕಾರಿಗಳು ತೆರಳಿದ ಬಳಿಕವೂ ಜೈಲಿನಲ್ಲಿ ಮತ್ತೆ ಮೊಬೈಲ್ ಪತ್ತೆಯಾಗಿದೆ. ನಿನ್ನೆ ರಾತ್ರಿ ಜೈಲಿನ ಹೈ ಸೆಕ್ಯೂರಿಟಿ ಬ್ಯಾರಕ್ ಬಳಿ ಮತ್ತೆ 2 ಮೊಬೈಲ್ ಪತ್ತೆಯಾಗಿವೆ ಎನ್ನಲಾಗಿದೆ. ಹೀಗಾಗಿ ಜೈಲಿನ ಭದ್ರತಾ ವ್ಯವಸ್ಥೆ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳು ಎದ್ದಿವೆ. ಜೈಲಿನ ಹೊರಭಾಗದ ಭದ್ರತೆಯ ಜವಾಬ್ದಾರಿ KSISF ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿಯದ್ದು. ಹೊರಗಿನಿಂದ ಜೈಲಿಗೆ ಯಾರೇ ಬಂದರೂ ಅವರು ತರುವ ವಸ್ತುಗಳನ್ನು ಸ್ಕ್ಯಾನ್ ಮಾಡಲಾಗುತ್ತದೆ. ಹೀಗಿರುವಾಗ ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್ ಮತ್ತು ಸಿಮ್ಗಳು ಜೈಲಿನ ಒಳಗೆ ಹೇಗೆ ಬಂದ್ವು? ಇದರಲ್ಲಿ ಕಾರಾಗೃಹ ಇಲಾಖೆ ಸಿಬ್ಬಂದಿಯ ನಿರ್ಲಕ್ಷ್ಯ ಇದೆಯಾ? ಹೊರಭಾಗದ ತಪಾಸಣೆಯಲ್ಲಿ ಲೋಪವಾಗಿದೆಯಾ? ಅಥವಾ ಜೈಲಿನೊಳಗಡೆ ಯಾರಾದರೂ ಈ ವಸ್ತುಗಳನ್ನು ಪೂರೈಸುತ್ತಿದ್ದಾರಾ? ಈ ಎಲ್ಲ ಪ್ರಶ್ನೆಗೆ ತನಿಖೆಯಿಂದ ಉತ್ತರ ಸಿಗಬೇಕಿದೆ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಸಿಕ್ಕಿದ್ದು ಒಂದು ಮೊಬೈಲ್. ಇದೀಗ ಸಿಮ್, ನೋಟ್ಬುಕ್, ಪೆನ್ ಡ್ರೈವ್, ಜಾಮರ್ ಸಿಸ್ಟಮ್ ಮತ್ತು ಜೈಲಿನ ಭದ್ರತಾ ವ್ಯವಸ್ಥೆವರೆಗೂ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಮೊಬೈಲ್ ಯಾರದ್ದು, ಜೈಲಿನೊಳಗೆ ಹೇಗೆ ಬಂತು,
ಯಾರ್ಯಾರು ಬಳಸಿದ್ದಾರೆ ಅನ್ನೋದರ ಬಗ್ಗೆ ಸದ್ಯ ತನಿಖೆ ಮುಂದುವರೆದಿದೆ.